ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿ ಸಿದ್ದಾಪುರ ಭಾಗದ ಸರ್ಕಾರಿ ಬೆಟ್ಟಗಳಲ್ಲಿ ನಡೆಯುತ್ತಿರುವ ಅಕ್ರಮ ಒತ್ತುವರಿ ಮತ್ತು ಅರಣ್ಯನಾಶದ ವಿರುದ್ಧ ಭೀಮಗರ್ಜನೆ ಸಂಘಟನೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಅರಣ್ಯ ಇಲಾಖೆಯ ಕೆಲ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿರುವ ಸಂಘಟನೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಶಿರಸಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದೆ. ಶಿರಸಿ ಸಿದ್ದಾಪುರ ಭಾಗದ ಸಂರಕ್ಷಿತ ಅರಣ್ಯ ಪ್ರದೇಶಗಳಾದ ಸರ್ಕಾರಿ ಬೆಟ್ಟಗಳಲ್ಲಿ ನಡೆಯುತ್ತಿರುವ ಅಕ್ರಮ ಒತ್ತುವರಿ ಮತ್ತು ಅರಣ್ಯನಾಶ ತಡೆಯುವಂತೆ ಆಗ್ರಹಿಸಿ ಭೀಮಗರ್ಜನೆ ಸಂಘಟನೆ ವತಿಯಿಂದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಅರಣ್ಯ ಭೂಮಿಗಳ ಮೇಲೆ ಅಕ್ರಮ ತೋಟ, ಕಟ್ಟಡ ನಿರ್ಮಾಣ ಹಾಗೂ ಬೇಲಿ ಅಳವಡಿಕೆ ನಡೆಯುತ್ತಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಅರಣ್ಯ ಇಲಾಖೆಯ ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಸಹಕಾರವಿದೆ ಎಂದು ಸಂಘಟನೆ ಆರೋಪಿಸಿದೆ. ಲೋಕಾಯುಕ್ತ ತನಿಖೆ ನಡೆಯುತ್ತಿದ್ದರೂ ಅತಿಕ್ರಮಣ ಚಟುವಟಿಕೆಗಳು ಮುಂದುವರೆದಿವೆ ಎಂದು ದೂರಿರುವ ಸಂಘಟನೆ ಮುಖಂಡರು ಸಂಬಂಧಪಟ್ಟ ಆರ್ಎಫ್ಒ, ಹೆಚ್ಚುವರಿ ಆರ್ಎಫ್ಒ ಹಾಗೂ ಬೀಟ್ ಗಾರ್ಡ್ಗಳ ವಿರುದ್ಧ ಇಲಾಖಾ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದೆ. ಅಕ್ರಮ ಒತ್ತುವರಿಗಳನ್ನು ತೆರವುಗೊಳಿಸಿ ಸರ್ಕಾರಿ ಬೆಟ್ಟಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಕಾನೂನುಬದ್ಧ ಕ್ರಮ ಜರುಗಿಸಬೇಕು. 15 ದಿನದೊಳಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಹಾಗೂ ಹೈಕೋರ್ಟ್ನಲ್ಲಿ ಕಾನೂನು ಹೋರಾಟ ಮುಂದುವರಿಸುವುದಾಗಿ ಭೀಮಗರ್ಜನೆ ಸಂಘಟನೆ ಎಚ್ಚರಿಕೆ ನೀಡಿದೆ. बोलो डॉक्टर बाबा साहब अम्बेडकर की जय, बोलो डॉक्टर बाबा साहब अम्बेडकर की जय, बोलो डॉक्टर बाबा साहब अम्बेडकर की जय। बेके बेको न्याय बेको, बेके बेको न्याय बेको, अय्यो अय्यो अन्याय अन्याय, अय्यो अय्यो अन्याय अन्याय, अय्यो अय्यो अन्याय अन्याय. ಅಧಿಕಾರಿಗಳು ಶಿರಸಿ ಭಾಗ ಶಿರಸಿ ವಿಷಯ ಶಿರಸಿ ಸಿದ್ದಾಪುರ ಭಾಗದ ಸಂರಕ್ಷಿತ ಅರಣ್ಯ ಸರ್ಕಾರಿ ಬೆಟ್ಟ ನಾಶ ತಡೆಯಲು ಮತ್ತು ಲೂಟಿಕೋರರೊಂದಿಗೆ ಶಾಮೀಲಾಗಿರುವ ಆರ್ಎಫ್ಒ, ಹೆಚ್ಚುವರಿ ಆರ್ಎಫ್ಒ ಹಾಗೂ ಬೀಟ್ ಗಾರ್ಡ್ಗಳನ್ನು ಸೇವೆಯಿಂದ ವಜಾಗೊಳಿಸಲು ಆಗ್ರಹಿಸಿ ಭೀಮಗರ್ಜನೆ ಸಂಘಟನೆ ವತಿಯಿಂದ ಬೃಹತ್ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಉಲ್ಲೇಖ: ಬೆಂಗಳೂರು ಲೋಕಾಯುಕ್ತ ಪ್ರಕರಣ ಸಂಖ್ಯೆ COMPT UPLOK BGM 1722 2026, COMPT UPLOK BGM 2562 2026. ಗೌರವಾನ್ವಿತರೆ, ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಮತ್ತು ಪರಿಸರ ಸಂಪತ್ತಿನ ಜೀವನಾಡಿಯಾಗಿರುವ ಶಿರಸಿ ಸಿದ್ದಾಪುರ ಭಾಗ ಸರ್ಕಾರಿ ಬೆಟ್ಟಗಳು ಸಂರಕ್ಷಿತ ಅರಣ್ಯ ಇಂದು ಪ್ರಭಾವಿ ಭಾಗಾಯುಕ್ತಾರರ ಅಕ್ರಮ ಆಸ್ತಿಗೆ ಬಲಿಯಾಗಿ 80% ಸಂಪೂರ್ಣ ನಾಶದ ಹಂಚಿಗೆ ಬಂದು ತಲುಪಿದೆ. ಈ ವ್ಯವಸ್ಥಿತ ಹಗಲು ದರೋಡೆಯ ಹಿಂದೆ ಸ್ಥಳೀಯ ಅರಣ್ಯ ಇಲಾಖೆಯ ಅಧಿಕಾರಿಗಳ ನೇರ ಹಸ್ತವಿರುವುದನ್ನು ಖಂಡಿಸಿ ಭೀಮಗರ್ಜನೆ ಸಂಘಟನೆ ವತಿಯಿಂದ ಇಂದು ತಮ್ಮ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಕೆಳಗಿನ ಕಾನೂನಾತ್ಮಕ ಕಠಿಣ ಅಂಶಗಳೊಂದಿಗೆ ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. 1. 1980ರ ಅರಣ್ಯ ಸಂರಕ್ಷಣಾ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ. ಕೇಂದ್ರ ಸರ್ಕಾರದ ಅರಣ್ಯ ಸಂರಕ್ಷಣಾ ಕಾಯ್ದೆ 1980ರ ಸೆಕ್ಷನ್ 2ರ ಪ್ರಕಾರ ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಯಾವುದೇ ಅರಣ್ಯ ಅಥವಾ ಬೆಟ್ಟ ಭೂಮಿಯನ್ನು ಅರಣ್ಯೇತರ ಉದ್ದೇಶಕ್ಕೆ, ಉದಾಹರಣೆಗೆ ಅಡಿಕೆ ತೋಟ, ವಾಣಿಜ್ಯ ಕಟ್ಟಡಕ್ಕೆ ಬಳಸುವಂತಿಲ್ಲ. ಈ ಕಾಯ್ದೆ ಜಾರಿಗೆ ಬಂದ ಕ್ಷಣದಿಂದಲೇ ಬ್ರಿಟಿಷ್ ಕಾಲದ ಹಳೆಯ ಎಲ್ಲಾ ಸವಲತ್ತುಗಳು ರದ್ದಾಗಿವೆ. ಮಾನ್ಯ ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ಟಿ ಗೋದಾವರ್ಮನ್ ವಾಸಸ್ ಜಗಪಾಲ್ ಸಿಂಗ್ ತೀರ್ಪುಗಳ ಪ್ರಕಾರ ಸರ್ಕಾರಿ ಬೆಟ್ಟದ ಭೂಮಿಯಲ್ಲಿ ಹಳೆಯ ಅತಿಕ್ರಮಣ ಅಥವಾ ಹಳೆಯ ಮನೆ ಎಂಬ ಶಬ್ದಗಳಿಗೆ ಕಾನೂನಿನಲ್ಲಿ ಮಾನ್ಯತೆ ಇಲ್ಲ. ಎಷ್ಟೇ ದಶಕಗಳ ಇತಿಹಾಸವಿದ್ದರೂ ಅರಣ್ಯ ಭೂಮಿಯ ಮೇಲಿನ ಅಕ್ರಮ ಒತ್ತುವರಿ ದೇಶದ ಕಾನೂನಿಗೆ ಮಾಡುವ ಘೋರ ದ್ರೋಹವಾಗಿದೆ. 1. ಕೆಳಹಂತದ ಅಧಿಕಾರಿಗಳ ಒಳಸಂಚು ಮತ್ತು ಸಣ್ಣ ಪುಟ್ಟ ಸೆಕ್ಷನ್ಗಳ ನಾಟಕ. ಸ್ಥಳೀಯ ಆರ್ಎಫ್ಒ ಮತ್ತು ಹೆಚ್ಚುವರಿ ಆರ್ಎಫ್ಒ ಮತ್ತು ಬೀಟ್ ಗಾರ್ಡ್ಗಳು ಅತಿಕ್ರಮಣದಾರರೊಂದಿಗೆ ಸಂಪೂರ್ಣವಾಗಿ ಶಾಮೀಲಾಗಿರುವುದು ನಮಗೆ ಖಚಿತವಾಗಿದೆ. ಹುತ್ಗಾರ್ ಶಾಲೆಯ ಪಕ್ಕದಲ್ಲಿ ರಸ್ತೆಯಲ್ಲಿಯೇ ಬೃಹತ್ ತೋಟ ನಿರ್ಮಾಣ. ಯಲ್ಲಾಪುರ ರಸ್ತೆಯಲ್ಲಿ ಬರೋಬ್ಬರಿ 1 ಕೋಟಿಗೂ ಅಧಿಕ ವೆಚ್ಚದ ಬೃಹತ್ ಬಿಲ್ಡಿಂಗ್ ತಲೆ ಎತ್ತುವಾಗ ಮತ್ತು ನೀರ್ನಳ್ಳಿ ಬ್ರಿಡ್ಜ್ ಬಳಿ ಬಹಿರಂಗವಾಗಿ ಬೆಟ್ಟ ಸವರಿ ತೋಟ ಮಾಡುವಾಗ ಸಿದ್ದಾಪುರ ಭಾಗದಲ್ಲಿ ಕೆಲವು ಭಾಗಾಯುತ ಬಳಕೆದಾರರೆಂದು ಹೇಳಿಕೊಳ್ಳುವವರು 80% ಸರ್ಕಾರಿ ಬೆಟ್ಟಕ್ಕೆ ಬೇಲಿ ಹಾಕಿ ತೋಟ ಮನೆ ನಿರ್ಮಾಣ ಮಾಡಿಕೊಂಡು ಸಾರ್ವಜನಿಕ ರಸ್ತೆ ಬಂದ್ ಮಾಡಿ ಪ್ರಾಣಿಗಳಿಗೆ ಬೀದಿಗೆ ಬರುವ ಹಾಗೆ ಮಾಡಿದ್ದರೂ ಸಹ ಈ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದರು.
ನಾವು ದೂರು ನೀಡಿದಾಗ ಮತ್ತು ಲೋಕಾಯುಕ್ತದಲ್ಲಿ ತನಿಖೆ ನಡೆಯುತ್ತಿದ್ದರೂ ಸಹ ಈ ಅಧಿಕಾರಿಗಳ ಲೂಟಿಗಳನ್ನು ರಕ್ಷಿಸಲು ಕೇವಲ ಸಾಧಾರಣ ಹಾಗೂ ಸುಲಭವಾಗಿ ಜಾಮೀನು ಸಿಗುವಂತಹ ಸಣ್ಣ ಪುಟ್ಟ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿ ಕಣ್ಣೆರಿಸುವ ತಂತ್ರ ಮಾಡುತ್ತಿದ್ದಾರೆ. ಇದು ಅರಣ್ಯ ರಕ್ಷಿಸಬೇಕಾದ ಅಧಿಕಾರಿಗಳು ಲೂಟಿಕೋರರಿಗೆ ಪರೋಕ್ಷವಾಗಿ ಬೆಂಬಲ ನೀಡುತ್ತಿರುವ ಕ್ರಿಮಿನಲ್ ಒಳಸಂಚಾಗಿದೆ. ಮೇಲಧಿಕಾರಿಗಳ ಮೌನ ಮತ್ತು ಅರಣ್ಯದ ಅವನತಿ. ಲೋಕಾಯುಕ್ತ ತನಿಖೆ ಚಾಲ್ತಿಯಲ್ಲಿದ್ದರೂ ಅತಿಕ್ರಮಣದಾರರು ಮತ್ತೆ ಹೊಸದಾಗಿ ತಂತಿ ಬೇಲಿ ಹಾಗೂ ಗೇಟ್ಗಳನ್ನು ಅಳವಡಿಸಿ ಮರಗಳನ್ನು ಕಡಿದು ಕಾನೂನಿಗೆ ಸೆಡ್ಡು ಹೊಡೆಯುತ್ತಿದ್ದಾರೆ. ಈ ಗಂಭೀರ ವಿಷಯವು ಕಳೆದ ಹಲವಾರು ತಿಂಗಳುಗಳಿಂದ ಡಿಸಿಎಫ್ ಆದ ತಮ್ಮ ಗಮನದಲ್ಲಿದ್ದರೂ ಸಹ ತಾವು ಈ ಭ್ರಷ್ಟ ಸಿರಸಿದ್ದಾಪುರ ಭಾಗದ ಆರ್ಎಫ್ ಮತ್ತು ಸಿಬ್ಬಂದಿಗಳ ವಿರುದ್ಧ ಯಾವುದೇ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳದಿರುವುದು ಮೇಲ್ನೋಟಕ್ಕೆ ಈ ಬೃಹತ್ ಲೋಟಿಗೆ ಮೇಲಾಧಿಕಾರಿಗಳ ಪರೋಕ್ಷ ಸಹಕಾರವೂ ಇದೆ ಎಂಬ ಸಂಶಯವನ್ನು ಬಲಪಡಿಸುತ್ತಿದೆ. ಭೀಮಗರ್ಜ ಸಂಘಟನೆ ಪ್ರಮುಖ ಬೇಡಿಕೆಗಳು: ತಕ್ಷಣದ ವಜಾ, ಲೂಟಿಕೋರರಿಗೆ ಸಾಥ್ ನೀಡಿ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡಿರುವ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘಿಸಿರುವ ಸಂಬಂಧಪಟ್ಟ ಆರ್ಎಫ್ಒ, ಅಡಿಷನಲ್ ಆರ್ಎಫ್ಒ ಹಾಗೂ ಬೀಟ್ ಗಾರ್ಡ್ಗಳನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಕಠಿಣ ಜಾಮೀನು ರಹಿತ ಸೆಕ್ಷನ್ ಜಾರಿ. ಅತಿಕ್ರಮಣದಾರರು ಮತ್ತು ಅವರಿಗೆ ಸಹಕರಿಸಿದ ಅಧಿಕಾರಿಗಳ ಮೇಲೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 24, 73 ಹಾಗೂ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಆಕ್ಟ್ 1984 ಸೆಕ್ಷನ್ 3 ಅಡಿಯಲ್ಲಿ ಕಠಿಣ ಜಾಮೀನು ರಹಿತ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಸೆಕ್ಷನ್ 94A ಅಡಿಯಲ್ಲಿ ಸಂಪೂರ್ಣ ತೆರವು. ಯಾವುದೇ ಸಿವಿಲ್ ಕೋರ್ಟ್ ಅನುಮತಿ ನೆಪವಿಲ್ಲದೆ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್ 94A ಅಡಿಯಲ್ಲಿ ತಕ್ಷಣವೇ ಇಲಾಖೆಯ ಶಕ್ತಿಯನ್ನು ಬಳಸಿ ಎಲ್ಲಾ ಅಕ್ರಮ ಬೇಲಿ, ಗೇಟ್ ಮತ್ತು ಬಿಲ್ಡಿಂಗ್ಗಳನ್ನು ನೆಲಸಮಗೊಳಿಸಿ ಸರ್ಕಾರಿ ಬೆಟ್ಟಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು. ಈ ಪ್ರತಿಭಟನೆಯ ಮೂಲಕ ಸಲ್ಲಿಕೆಯಾಗುತ್ತಿರುವ ಮನವಿಗೆ ಪತ್ರಕ್ಕೆ ಸ್ಪಂದಿಸಿ ಮುಂದಿನ 15 ದಿನಗಳ ಒಳಗಾಗಿ ತಾವು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಇಲಾಖಾ ತನಿಖೆ ನಡೆಸಿ ಒತ್ತುವರಿ ತೆರವುಗೊಳಿಸಲಿದ್ದಾರೆ. ಈ ಅರಣ್ಯ ಲೂಟಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಾದ ತಮ್ಮ ಪಾತ್ರವೂ ಇರುವುದನ್ನು ಖಚಿತಪಡಿಸಿಕೊಂಡು ಭೀಮಗಢ ಸಂಘಟನೆ ತಮ್ಮ ಕಚೇರಿಯನ್ನು ಒಳಗೊಂಡಂತೆ ಚೆನ್ನೈನ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ NGT ಹಾಗೂ ಮಾನ್ಯ ಹೈಕೋರ್ಟ್ನಲ್ಲಿ ಕೋರ್ಟ್ ನಿಂದನೆ ಕಂಟೆಂಪ್ಟ್ ಆಫ್ ಕೋರ್ಟ್ ಮೊಕದ್ದಮೆ ಹೂಡಲು ಜಂಟಿ ಕಾನೂನು ಹೋರಾಟವನ್ನು ತೀವ್ರಗೊಳಿಸಲಿದೆ ಎಂದು ಈ ಮೂಲಕ ತಮ್ಮ ಗಮನಕ್ಕೆ ತರುತ್ತಿದ್ದೇವೆ. ಧನ್ಯವಾದಗಳು. ಭೀಮಗರ್ಜನ ಸಂಘಟನೆ.